ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿ ಅವರ ಜನ್ಮದಿನದ ಅಂಗವಾಗಿ ಕಳೆದ ಒಂದು ವಾರದ ಹಿಂದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಇಂದು ಸುಮಾರು 65ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿ ಅವರು ಉಚಿತವಾಗಿ ಕಣ್ಣಿನ ಕನ್ನಡಕವನ್ನು ವಿತರಿಸಲಾಗಿದೆ. ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ 450ಕ್ಕೂ ಹೆಚ್ಚು ಜನ ಈ ತಪಾಸಣೆಯಲ್ಲಿ ಒಳಪಟ್ಟಿದ್ರು. ಅದರಲ್ಲಿ 38 ಜನಕ್ಕೆ ಶಸ್ತ್ರಚಿಕಿತ್ಸೆ ಹಾಗೂ ಅಗತ್ಯವಿರುವ ಸುಮಾರು 68 ಜನರಿಗೆ ಇಂದು ಉಚಿತವಾಗಿ ಕನ್ನಡಕವನ್ನು ಕೂಡ ವಿತರಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ, ಹಿರಿಯ ಪತ್ರಕರ್ತರು ಆದ ವಿಜಯ್ ಕುಮಾರ್, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದ ಚಿಂದಾಪುರ ಮಹೇಶ್, ನಿಸರ್ಗ ಸೇವಾ ಟ್ರಸ್ಟಿನ ಅಧ್ಯಕ್ಷ ನಿಸರ್ಗ ದೇವರಾಜ್ ನಾಯ್ಕ, ಲಯನ್ ಕ್ಲಬ್ ರಾಗಿನಾಡು, ಆನೇಕಲ್ ಸಂಸ್ಥೆ ಅಧ್ಯಕ್ಷ ಶ್ಯಾಮ್ ರಾಜ್ ಮತ್ತು ಸದಸ್ಯರು, ಸ್ನೇಹ ಜ್ಯೋತಿ ಫೌಂಡೇಶನ್ ಚರ್ಚಿನ ಮುರಳಿ, ಗೋಪಿ ಭಾಗಿಯಾಗಿದ್ದರು. ಕಳೆದ 7/7/2024 ಚಿಕ್ಕಾಗಡೆ ಗೇಟ್ನಲ್ಲಿರ್ತಕ್ಕಂಥ ಸ್ನೇಹ ಜ್ಯೋತಿ ಫೌಂಡೇಶನ್ನು, ಚಿನ್ಮಯ ಸೇವಾ ಸಂಸ್ಥೆ, ನಿಸರ್ಗ ಫೌಂಡೇಶನ್ನು, ರಾಗಿನಾಡು ಹೀಗೆ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಕೂಡ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಕೂಡ ಈ ಒಂದು ಶಿಬಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ದಿನ ಅಂದು ವೈದ್ಯರು ತಿಳಿಸಿದ ಅವರಿಗೆ ಇವತ್ತು ಉಚಿತವಾಗಿ ಕನ್ನಡಕಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪ್ರಜಾವಾಣಿ ವರದಿಗಾರರಾದಂಥ ಶಿವಣ್ಣ ಸರ್ ಅವರು ಹಾಗೂ ನನ್ನೆಲ್ಲ ಮಾರ್ಗದರ್ಶಕರು, ಹಿರಿಯ ಪತ್ರಕರ್ತರು ಆದಂಥ ಚಂದಾಪುರ ವಿಜಯ್ ಕುಮಾರ್ ಸರ್ ಅವರು, ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ನಿಯೋಜಕರು, ರಾಜ್ಯ ಯುವ ಪ್ರಶಸ್ತಿ ವಿಜೇತರು, ಕಾರ್ಯದರ್ಶಿಗಳಾದಂಥ ಕೆ ಮಹೇಶ್ ಅವರು, ಮತ್ತು ನಿಸರ್ಗ ಸೇವಾಧಾಮನ ದೇವರಾಜ್ ನಾಯ್ಕ ಅವರು, ರಾಗಿನಾಡಿನ ಯೋಗರಾಜ್ ಅವರು ಮತ್ತು ಎಲ್ಲ ಅವರ ತಂಡ ಇವತ್ತು ಇಲ್ಲಿ ಬಂದಂಥ ಎಲ್ಲ ಕನ್ನಡಕಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಸಂಘ ಸಂಸ್ಥೆಗಳು ಮುಖಾಂತರ ಇಂಥ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸಗಳನ್ನು ಪ್ರತಿ ಸಂಘ ಸಂಸ್ಥೆಗಳು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ವಿಶೇಷವಾಗಿ ನಿಸರ್ಗ ಸೇವಾ ಸಂಸ್ಥೆ ಮತ್ತು ರಾಗಿನಾಡವರು ನಿರಂತರವಾಗಿ ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀವಿ. ಚಿನ್ಮಯ ಸೇವಾ ಸಂಸ್ಥೆಯ ಮುಖಾಂತರ ಉಚಿತವಾದಂಥ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ನೀಡತಕ್ಕಂಥ ಕಾರ್ಯಕ್ರಮ ಚಿನ್ನಪ್ಪ ಅವರ ನೇತೃತ್ವದಲ್ಲಿ ನಡೆದಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಇದಕ್ಕಾಗಿ ಶ್ರಮಿಸಿದ ಚಿನ್ಮಯ ಸೇವಾ ಸಂಸ್ಥೆಯ ಎಲ್ಲ ಚಿನ್ನಪ್ಪ ಚಿಕ್ಕಾಗಡೆ, ಮಹೇಶ್ ಮತ್ತು ಇಲ್ಲ ಲಯನ್ಸ್ ಕ್ಲಬ್ನ ನಾಡು ಲಯನ್ಸ್ ಕ್ಲಬ್ನ ಶ್ಯಾಮರಾಜ್ ಅವರು, ದೇವರಾಜ್ ನಾಯಕ್ ಅವರು, ಇವರ ತಂಡ ಎಲ್ಲ ಉತ್ತಮವಾದ ಕೆಲಸ ಮಾಡ್ತದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬೆಂಗಳೂರು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರ ಹುಟ್ಟಿದ ಅಂಗವಾಗಿ ಒಂದು ಚಿಕ್ಕಾಗಡೆ ಒಂದು ಸ್ನೇಹ ಜ್ಯೋತಿ ಫೌಂಡೇಶನ್ ಅಲ್ಲಿ ಕಳೆದ ವಾರ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರನ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸುಮಾರು ಒಂದು 450ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಪಟ್ಟಿದ್ರು. 38 ಜನ ಆಪರೇಷನ್ಗೆ ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ 68 ಜನಕ್ಕೆ ಒಂದು ದೂರದೃಷ್ಟಿ, ಸಮೀಪ ದೃಷ್ಟಿ ಇರ್ತಕ್ಕಂಥವ್ರಿಗೆ ಒಂದು ಕನ್ನಡಕ ವಿತರಿಸುವ ಕಾರ್ಯಕ್ರಮ ಇತ್ತು. ಅದನ್ನ ಈ ದಿವಸ ಈ ಒಂದು ಸ್ನೇಹ ಜ್ಯೋತಿ ಫೌಂಡೇಶನ್ ಚರ್ಚಿನಲ್ಲಿ ಆಯೋಜಿಸಿದ್ವಿ. ಈ ಒಂದು
ಕಾರ್ಯಕ್ರಮಕ್ಕೆ ನಮ್ಮ ಪ್ರಜಾವಾಣಿಯ ಹಿರಿಯ ವರದಿಗಾರರಾಗಿರ್ತಕ್ಕಂಥ ಶಿವಣ್ಣ ಅವರು, ಚಂದಾಪುರದ CR ವಿಜಯಕುಮಾರ್ ಅವರು, ನಮ್ಮ ಸಂಸ್ಥೆಯ ಚಿನ್ಮಯ ಸೇವಾ ಸಂಸ್ಥೆಯ ಚಿನ್ನಪ್ಪ ಚಿಕ್ಕಾಗಡೆ ಅವರು, ರಾಗಿನಾಡು ಲಯನ್ಸ್ ಕ್ಲಬ್ನ ಶ್ಯಾಮರಾಜ್ ಅವರು, ನಿಸರ್ಗ ದೃಷ್ಟಿಧಾಮದ ಡಾಕ್ಟರ್ ದೇವರಾಜ್ ನಾಯಕ್ ಅವರು ಇವರೆಲ್ಲ ಭಾಗವಹಿಸಿ ಒಂದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಕನ್ನಡಕನ ವಿತರಣೆ ಮಾಡಿದ್ರು. ಸಮಾಜ ಸೇವಕರಾದಂಥ ಚಿನ್ನಪ್ಪ ಚಿಕ್ಕಡೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ತಿಂಗಳಲ್ಲಿ ನಡೆದಂತಹ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಸಂದರ್ಭದಲ್ಲಿ ಇವತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಗಳು ಸಮಾಜ ಸೇವೆ ಮುಖಾಂತರ ನಿರಂತರವಾಗಿ ನಡೀಲಿ. ಜೊತೆಗೆ ಇಂತಹ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಬಹುಶಃ ಆಸ್ಪತ್ರೆಗಳಿಗೆ ಒಂದು ದುಬಾರಿ ವೆಚ್ಚದ ಒಂದು ಚಿಕಿತ್ಸೆಗಳಿಗೆ ಹೋಗೋ ಬದಲು ಇಂಥ ಒಂದು ಆರೋಗ್ಯ ತಪಾಸಣಾ ಸ್ಥಳಗಳಿಗೆ ಬಂದಾಗ ಖಂಡಿತ ಬಡವರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ.